ರಾಜ್ಯ ಸರ್ಕಾರ ತಾವು ಕೊಟ್ಟಂತ ಭರವಸೆಯಂತೆ ಆಶ್ವಾಸನೆಯಂತೆ ಅಕ್ಕಿ ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರದ 5 ಕೆಜಿ ಜೊತೆಗೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಘೋಷಿಸಿದ್ದಂತ 10 ಕೆಜಿ ಅಕ್ಕಿಯನ್ನು ಕೊಡಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದನ್ನ ಮುಂದೆ ದುಡ್ಕೊಂಡು ಬಂದಿರತಕ್ಕಂಥ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರ ಒಂದು ಹೋರಾಟದ ಕರೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಕೇಳಿದ್ವಿ ಹಿಂದೆ, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತೇಳಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹೋರಾಟ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಹೋರಾಟ. ಇವತ್ತು ಯಡಿಯೂರಪ್ಪನವರು ವಿಧಾನಸೌಧ ಮುಂದೆ ನಾನು ಧರಣಿ ಕೂರ್ತೇನೆ, ಹೋರಾಟಕ್ಕೆ ಇಳಿತೇನೆ, ಹೋರಾಟಕ್ಕೆ ಧುಮುಕ್ತೇನೆ ಅಂತ ಘೋಷಣೆಯನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಅಕ್ಕಿ ಕೊಡಕ್ಕಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಹಣವನ್ನು ಕೊಡ್ತೇವೆ ಅಂತ ಹೇಳಿರ್ತಕ್ಕಂಥದ್ದು ಸ್ವಾಗತ. ಆದರೆ ಇದರ ಜೊತೆಗೆ ಇನ್ನೊಂದು ಮಾತನ್ನ ಹೇಳೋದಕ್ಕೆ ಇಚ್ಛಪಡ್ತೇನೆ. ಯಾರ ಕಿವಿಗೆ ಹೂವನ್ನು ಮುಡ್ಸಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರ 5 ಕೆಜಿಯ ಜೊತೆಗೆ ನಾವು ಇನ್ನು 5 ಕೆಜಿ ಕೊಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದಲ್ಲ. ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಮುಖಂಡರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನಾನು ಮತ್ತೊಮ್ಮೆ ತಮ್ಮ ಮೂಲಕ ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. 10 ಕೆಜಿ ಅಕ್ಕಿನ ಕೊಡ್ತೇವೆ ಅನ್ನುವ ಭರವಸೆನ ಕೊಟ್ಟಿದ್ರಿ, ಘೋಷಣೆನ ಮಾಡಿದ್ರಿ. ಆದರೆ ಈಗ ನರೇಂದ್ರ ಮೋದಿಜಿಯವರ 5 ಕೆಜಿ ಜೊತೆಗೆ ಇನ್ನು 5 ಕೆಜಿ ಅನ್ನೋ ಮಾತನ್ನ ಈಗ ಬದಲಾಯಿಸ್ತಾ ಇದ್ದಾರೆ. ಅಂದ್ರೆ ರಾಜ್ಯದ ಜನರ ಕಿವಿಗೆ ಹೂ ಮುಡ್ಸ್ತಕ್ಕಂಥ ಕೆಲಸ ಈಗ ಮಾಡ್ತಾ ಇದೆ. ಎರಡನೇ ವಿಚಾರ, ಇವತ್ತು ಮಾರ್ಕೆಟಲ್ಲಿ 33-34 ರೂಪಾಯಿ ಅಕ್ಕಿ ಎಲ್ಲಿ ಬರ್ತದೆ, ತಗೊಬರಲಿ ರಾಜ್ಯ ಸರ್ಕಾರ ಹೋಗಿ. ಇವತ್ತು ಮಾರ್ಕೆಟಲ್ಲಿ ಅಕ್ಕಿಯ ಬೆಲೆ ಕನಿಷ್ಠ 44-45 ರೂಪಾಯಿ ಇರ್ತಕ್ಕಂಥದ್ದು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಬೇಡಿಕೆ ಸ್ಪಷ್ಟವಾಗಿದೆ. ತಾವು ಭರವಸೆ ಕೊಟ್ಟಂತೆ 10 ಕೆಜಿ ಅಕ್ಕಿಯನ್ನು ಕೊಡಬೇಕಾಗ್ತದೆ. 10 ಕೆಜಿ ಬದಲಾಗಿ ಅದಕ್ಕೆ ಬೇಕಾದಂಥ ಹಣವನ್ನು ಹೊಂದಿಸ್ಕೊಂಡು 10 ಕೆಜಿಗೆ ಎಷ್ಟು ಬೇಕಾಗ್ತದೆ, 45 ರೂಪಾಯಿ ಇಂಟು 10 ಕೆಜಿ ಪ್ರತಿ ವ್ಯಕ್ತಿಗೆ ಅದನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಈ ಒಂದು ಸರ್ಕಾರದ ಕರ್ತವ್ಯ. ನಾವು ಈ ಮಾತನ್ನು ಹೇಳ್ತಾರೆ, ನೀವು ಕೊಟ್ಟಿರ್ತಕ್ಕಂಥ ಭರವಸೆ ಪ್ರಕಾರ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ಇಲ್ಲ ಅಂತಂದ್ರೆ ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿರಿಯ ಮುಖಂಡರು ಕೂತು ಚರ್ಚೆ ಮಾಡಿ, ಸಮಾಲೋಚನೆ ಮಾಡಿ ಮತ್ತೆ ಬೀದಿಗೆ ಇಳಿಬೇಕಾಗ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ತಾವು ಚುನಾವಣೆ ಮುಂಚೆ ಭರವಸೆನ ಕೊಟ್ಟಿದ್ರೆ ಆ ಭರವಸೆನ ಈಡೇರಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಅದನ್ನು ಈಡೇರಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸರ್, ಹಾಗೇನಂತಂದ್ರೆ ಈ ಗ್ಯಾರಂಟಿ ಯೋಜನೆಗಳೆಲ್ಲವೂ ಸಹ ಸಾಕಷ್ಟು ಗೊಂದಲ ಆಗ್ತಿದೆ. ಯಾಕಂದ್ರೆ ವಿದ್ಯುತ್ ಬಿಲ್ ಏರಿಕೆ ಆಗಿದೆ ಒಂದ್ ಕಡೆ, ಈಗ ಅಕ್ಕಿ ಬದಲು ದುಡ್ಡು ಕೊಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಇವತ್ತು ಘೋಷಣೆ ಮಾಡಿರ್ತಕ್ಕಂಥದ್ದು ಒಂಥರ ವಿಫಲ ಅಲ್ವಾ ಸರ್ ಅವ್ರು ಘೋಷಣೆ ಮಾಡಿದ್ದ ಗ್ಯಾರಂಟಿಗಳು? ಆಶ್ಚರ್ಯ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಸುದೀರ್ಘವಾಗಿ ಆಡಳಿತ ನಡೆಸಿರ್ತಕ್ಕಂಥ ಒಂದು ಅನುಭವ ಇರತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷ. ಇಷ್ಟೆಲ್ಲ ಹಿರಿಯ ನಾಯಕರುಗಳು, ಮಾಜಿ ಮುಖ್ಯಮಂತ್ರಿ ಇದ್ದಂಥ ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಹಿಂದೆ ಮುಂದೆ ಏನೂ ಯೋಚನೆ ಮಾಡಿದಾನೆ. ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಕಷ್ಟ ಆಗ್ತದೆ ಅಂತೇಳಿ ವಾತಾವರಣ ನೋಡಿದ್ರು, ಮನಸ್ಸೋ ಇಚ್ಛೆ ಇವತ್ತು ಭರವಸೆನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವ್ರ ಮಂತ್ರಿಗಳು ಏನೇ ಹೇಳಿದ್ರು ಕೂಡ ನಾವು ಇದನ್ನ ಇಲ್ಲಿಗೆ ಬಿಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ತಮ್ಮ ಭರವಸೆಯನ್ನ, ತಾವು ಕೊಟ್ಟಂತ ಭರವಸೆನ ಈಡೇರಿಸಬೇಕು. ಅಲ್ಲಿವರೆಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಸರ್, ಹಾಗೆ ಯಡಿಯೂರಪ್ಪನವ್ರಿಗೆ ಏನ್ ನೈತಿಕತೆ ಇದೆ ಹೋರಾಟ ಮಾಡಲಿಕ್ಕೆ ಅಂತ ಕಾಂಗ್ರೆಸ್ ನಾಯಕರು ಕೇಳಿದ್ದಾರೆ. ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಹುಟ್ಟು ಹೋರಾಟಗಾರರು. ಯಡಿಯೂರಪ್ಪನವರು ಅಂದ್ರೆ ಛಲದಂಕ ಮಲ್ಲ. ಯಡಿಯೂರಪ್ಪನವರು ಅಂದ್ರೆ ಒಂದು ಹೆಜ್ಜೆ ಮುಂದಿಟ್ಟಂತ ಸಂದರ್ಭದಲ್ಲಿ ಯಾವತ್ತೂ ಕೂಡ ಸರಿದಿರ್ತಕ್ಕಂಥ ಉದಾಹರಣೆಗಳೇ ಇಲ್ಲ. ಹಾಗಾಗಿ ಇವತ್ತು ರಾಜ್ಯದ ಜನ ಹೋರಾಟ ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ಗುರುತಿಸ್ತಾರೆ. ಹಾಗಾಗಿ ಯಡಿಯೂರಪ್ಪನವ್ರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಂದ, ರಾಜ್ಯ ಸಚಿವರುಗಳಿಂದ ಹೇಳಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಹೋರಾಟ ಅಂತಕ್ಕಂಥದ್ದು ನಮ್ಮೆಲ್ಲರ ಪ್ರತಿಯೊಬ್ಬರ ಒಂದು ಹಕ್ಕದು, ನಮ್ಮ ಪ್ರತಿಯೊಬ್ಬರ ಹಕ್ಕು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಭರವಸೆಯನ್ನು ಈಡೇರಿಸತಕ್ಕಂಥ ನಿಟ್ಟಿನಲ್ಲಿ ನಾವು ಸುಮ್ಮನೆ ಕೂರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಿಮ್ಮ ಹೇಳಿಕೆಗಳು ಚುನಾವಣೆ ಮುಂಚೆ ಏನು ಹೇಳಿದ್ರಿ ಅದು ರಾಜ್ಯ ಜನ ಗಮನಿಸಿದ್ದಾರೆ, ಗೊತ್ತಿದೆ. ಅದ್ರ ಮೇಲೆ ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮಗೆ ಸಂಪೂರ್ಣ ಬಹುಮತ ಕೊಟ್ಟಿರ್ತಕ್ಕಂಥದ್ದು. ಇಲ್ಲ ಅಂದರೆ ಕ್ಷಮಾಪಣೆ ಕೇಳಿ, ಇವತ್ತು ಕೂಡ ಹೇಳ್ತಾ ಇದ್ದೇವೆ.
ರಾಜ್ಯದ ಜನರ ಕ್ಷಮೆನೇ ಕೇಳಿ ನೀವು. ನಮ್ಮ ಯೋಗ್ಯತೆಗೆ ನಾವು ಕೊಟ್ಟಂತ ಭರವಸೆಗಳನ್ನು ಈಡೇರಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಪೊಳ್ಳು ಭರವಸೆನ ಕೊಟ್ಟಿದ್ವಿ. ಏನು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಕಿವಿಗೆ ಹೂ ಮುಡ್ಕೊಂಡು ಬಂದಿದ್ರಲ್ಲ ವಿಧಾನಸೌಧದಲ್ಲಿ, ಅದನ್ನೇ ರಾಜ್ಯದ ಜನರ ಕಿವಿಗೆ ಹೂವನ್ನ ಮುಡಿಸ್ತಕ್ಕಂಥ ಕೆಲಸ ಮಾಡಿದೀವಿ ಅನ್ನೋದನ್ನ ಜನರ ಮುಂದೆ ಹೇಳಲಿ, ಅದನ್ನ ಕ್ಷಮೆ ಕೇಳಲಿ. ಅದ್ ಬಿಟ್ಬಿಟ್ಟು ನಮ್ಮ ಮುಖಂಡರ ಬಗ್ಗೆ, ನಮ್ಮ ನಾಯಕರ ಬಗ್ಗೆ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ನಿಮಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಅದನ್ನ ಬಿಟ್ಟು ತಾವು ಕೊಟ್ಟಂತ ಭರವಸೆ ಪ್ರಕಾರ ತಾವು ನಡೆದುಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ರಾಜ್ಯ ಸರ್ಕಾರದ ಕರ್ತವ್ಯ. ಸರ್, ಬಿಜೆಪಿ ಕಾಲದ ಹಗರಣಗಳ ತನಿಖೆ ಮಾಡಿಸ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಏನೇನು ಇವರು ಭರವಸೆ ಕೊಟ್ಟಿದ್ದಾರೆ ಅದು ಈಡೇರಿಸೋದಕ್ಕೆ ಇವರು ಸಾಧ್ಯನೇ ಇಲ್ಲ. ಹಾಗಾಗಿ ಈ ರೀತಿ ಗೊಡ್ಡು ಬೆದರಿಕೆಗಳನ್ನು ಹಾಕ್ತಕ್ಕಂಥದ್ದು, ಏನು ನೋಡ್ತಾ ಇದ್ದೀನಿ, ಕೆಲವು ಸಚಿವರುಗಳು ಅವರೇ ಮುಖ್ಯಮಂತ್ರಿಗಳು, ಅವರೇ ಕಾನೂನು ಸಚಿವರು, ಅವರೇ ಎಲ್ಲ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಳೋನು ಕೆಲವು ಸಚಿವರುಗಳು ಕೊಡ್ತಾ ಇದ್ದಾರೆ. ಯುವಕರುಗಳು ಅದರಲ್ಲೂ ಕೂಡ ವಿಶೇಷವಾಗಿ, ಅಂದ್ರೆ ಎಲ್ಲವನ್ನು ಕೂಡ ಇವರೇ ಗುತ್ತಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು ನೋಡಿದ್ವಿ. ಟ್ರಾನ್ಸ್ಫರ್ ವಿಚಾರದಲ್ಲಿ ಒಂದೇ ಅಧಿಕಾರಿಯ ವರ್ಗಕ್ಕೆ 5 ಪತ್ರಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ನನಗೆ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ, ಕಾಂಗ್ರೆಸ್ ಪಕ್ಷ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಲೋಕಾಯುಕ್ತವನ್ನ ಮುಚ್ಚಾಕಿ ಎಸಿಬಿನ ತೆರೆದಿರ್ತಕ್ಕಂಥದ್ದು. ಎಸಿಬಿಯ ಮೂಲಕ ತಮ್ಮ ಬೆನ್ನನ್ನ ತಾವು ತಟ್ಕೊಂಡು ಬಹಳ ಪಾರದರ್ಶಕ ಆಡಳಿತನ ಕೊಟ್ಟಿದ್ದೇವೆ, ಭ್ರಷ್ಟಾಚಾರ ರಹಿತ ಆಡಳಿತನ ಕೊಟ್ಟಿದ್ದೇವೆ ಅಂತ ಹೇಳಿ ತಮ್ಮ ಬೆನ್ನನ್ನ ತಾವು ತಟ್ಕೊಂಡಿದ್ರು ಹಿಂದಿನ ಕಾಂಗ್ರೆಸ್ ಸರ್ಕಾರ. ಎಲ್ಲೋ ಒಂದ್ ಕಡೆ ಈಗ ಶುರುವಾಗ್ತಾ ಇರ್ತಕ್ಕಂಥ ನೋಡಿದ ಮುನ್ಸೂಚನೆಗಳು ನೋಡಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳೇ ಮತ್ತೊಮ್ಮೆ ಇವರು ಎಸಿಬಿ ವಾಪಸ್ ತೆಗೆದ್ರು ಕೂಡ ಆಶ್ಚರ್ಯ ಪಡ್ತಕ್ಕಂಥದ್ದಿಲ್ಲ. ಮೇಲ್ನೋಟಕ್ಕೆ ಕೂಡ ಅದು ಗೊತ್ತಾಗ್ತಾ ಇದೆ. ಸಾಕಷ್ಟು ಚರ್ಚೆಗಳಾಗ್ತವೆ, ಸಾಕಷ್ಟು ಆಕಾಂಕ್ಷೆಗಳಿದ್ದಾರೆ. ನಮ್ದೊಂದು ರಾಷ್ಟ್ರೀಯ ಪಕ್ಷ, ಅದರ ಮಹತ್ವನೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಸದ್ಯದಲ್ಲೇ ಸೂಕ್ತ ನಾಯಕನನ್ನ ಆಯ್ಕೆ ಮಾಡಿ ಘೋಷಣೆ ಮಾಡ್ತಾರೆ. ಸರ್, ಹಾಗೆ ರಾಜ್ಯಾಧ್ಯಕ್ಷ ಹುದ್ದೆಗೂ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸೋಮನಾಥ್ ಬಹಿರಂಗವಾಗಿ ನಾನು ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಯಾರು ಬೇಕಾದ್ರೂ ರಾಜ್ಯಾಧ್ಯಕ್ಷ ಆಗ್ಬೋದು, ಅನ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಅಪೇಕ್ಷೆ ಪಡ್ತಕ್ಕಂಥದ್ದು ಕೂಡ ತಪ್ಪೇನಿಲ್ಲ. ಆದರೆ ಸೂಕ್ತ ವ್ಯಕ್ತಿಯನ್ನ, ಸೂಕ್ತ ನಾಯಕನ, ಯಾರ ನಾಯಕತ್ವ ಗುಣಗಳಿದೆ, ಯಾರಿಗೆ ನಾಯಕತ್ವನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಬಲಿಷ್ಠಗೊಳಿಸಬಹುದು. ಇದೆಲ್ಲದರ ಆಧಾರದ ಮೇಲೆ ಕೇಂದ್ರದ ನಾಯಕರು ತೀರ್ಮಾನ ಮಾಡ್ತಾರೆ. ಸರ್, ಇವತ್ತು ಮಾಜಿ